ಮಾಗಡಿ ಗ್ರಾಮದಲ್ಲಿ ಹತ್ತಿ ಬೆಳೆಗಾರ ರೈತರಿಗೆ ತರಬೇತಿ ಆಯೋಜನೆ. ಗದಗ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನ ಮಾಗಡಿ ಗ್ರಾಮದ ಪರಪ್ಪ ನಾಗಾವಿ ಇವರ ಜಮೀನಿನಲ್ಲಿ 2026-27ನೇ ಸಾಲಿನ ಹತ್ತಿ ಉತ್ಪಾದಕತೆ ಅಭಿಯಾನ ಕಪಾಸಕ್ರಾಂತಿ ಯೋಜನೆಯಡಿ ಶಿರಹಟ್ಟಿ ತಾಲೂಕು ಕೃಷಿ ಇಲಾಖೆಯ ವತಿಯಿಂದ ಹತ್ತಿ ಬೆಳೆಗಾರರಿಗೆ ತರಬೇತಿ ಕಾರ್ಯಕ್ರಮ ಜರುಗಿತು. ಈ ವೇಳೆ ಗದಗ ಜಿಲ್ಲಾ ಕೃಷಿ ಇಲಾಖೆ ಉಪನಿರ್ದೇಶಕಿ ಜಿ.ಎಸ್. ಸ್ಫೂರ್ತಿ ಇವರು ಹತ್ತಿ ತಳಿಗಳ ಹಾಗೂ ಹತ್ತಿ ಉತ್ಪಾದಕತೆ ಹೆಚ್ಚಿಸುವ ಕುರಿತು ಹಾಗೂ ಬೆಳೆ ಸಮೀಕ್ಷೆ ಮತ್ತು ಇತರೆ ಇಲಾಖೆ ಯೋಜನೆಗಳ ಕುರಿತು ರೈತರಿಗೆ ಮಾಹಿತಿ ನೀಡಿದರು. ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಚೇತನಾ ಪಾಟೀಲ ಜಂಟಿ ಕೃಷಿ ನಿರ್ದೇಶಕರು ಗದಗ ಇವರು ಕೇಂದ್ರ ಸರ್ಕಾರದ ಹತ್ತಿ ಉತ್ಪಾದಕತೆ ಅಭಿಯಾನದ ಕುರಿತು ರೈತರಿಗೆ ಸಮಗ್ರವಾದ ಮಾಹಿತಿ ನೀಡಿದರು. ಇದರಲ್ಲಿ ಹತ್ತಿ ತಳಿಗಳ ಹಾಗೂ ಹತ್ತಿ ಉತ್ಪಾದಕತೆ ಹೆಚ್ಚಿಸುವ ಕುರಿತು ಮತ್ತು ಗುಣಮಟ್ಟದ ಹತ್ತಿಯನ್ನು ಉತ್ಪಾದಿಸುವ ತಾಂತ್ರಿಕತೆಗಳ ಕುರಿತು ರೈತರಿಗೆ ವಿವರಣೆ ನೀಡಿದರು. ಮತ್ತು ರೈತರಿಗೆ ಸಾವಯವ ಕೃಷಿಯ ಕುರಿತು ಜಾಗೃತಿ ಮೂಡಿಸುವ ಮೂಲಕ 2026-27ನೇ ಸಾಲಿನ ಬೆಳೆ ವಿಮೆ ಯೋಜನೆಯ ಬಗ್ಗೆ ಸಹ ರೈತರಿಗೆ ಸಮಗ್ರ ಮಾಹಿತಿ ನೀಡಿದರು. ಈ ಸಂದರ್ಭದಲ್ಲಿ ಬೇಸಾಯ ಶಾಸ್ತ್ರ ವಿಜ್ಞಾನಿ ಯು.ಕೆ. ಶಾನವಾಡ, ಕೀಟಶಾಸ್ತ್ರ ವಿಜ್ಞಾನಿ ಪೂರ್ಣಿಮಾ ಮಠಿ, ಸುನೀಲ್ ತರಿಕಟಿ ವಿಜ್ಞಾನಿಗಳು ಹಾಗೂ ಸಹಾಯಕ ಕೃಷಿ ನಿರ್ದೇಶಕ ಶಿವಕುಮಾರ ಕಾಶಪ್ಪನವರ, ಆತ್ಮ ಯೋಜನಾ ನಿರ್ದೇಶಕರಾದ ಮಂಜುನಾಥ ಭರಮಗೌಡರ, ಕೃಷಿ ಅಧಿಕಾರಿ ಆರ್.ಸಿ. ಚಾಕಲವಿ, ಎಂ.ಎಸ್. ಪೂಜಾರ, ಟಿ.ಕೆ. ಅಚಲಕರ್, ಚೆನ್ನಪ್ಪ ಷಣ್ಮುಖಿ, ನಾಗರಾಜ್ ಕುಲಕರ್ಣಿ, ವೀರಯ್ಯ ಮಠಪತಿ, ಎಂ.ಸಿ. ಮುಳಗುಂದ, ಬಸವರಾಜ್ ಪಲ್ಲೆಯದ, ರೈತ ಮುಖಂಡ ಚಂದ್ರಶೇಖರ, ವಿರೂಪಾಕ್ಷಪ್ಪ ಕುಂಡಿ ಸೇರಿದಂತೆ ಮಾಗಡಿ ಗ್ರಾಮದ ಇನ್ನೂ ಹಲವು ರೈತರು ಹಾಗೂ ರೈತ ಮಹಿಳೆಯರು ಈ ತರಬೇತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ವರದಿ ಚಂದ್ರಶೇಖರ ಸೋಮಣ್ಣವರ. ತಳಿಗಳನ್ನ ಈ ಪ್ರೈವೇಟ್ ಸೀಡ್ ಕಂಪನಿಯವರು ಬಿಡುಗಡೆ ಮಾಡಿದಾರೆ ಆಲ್ರೆಡಿ. ಈ ರಾಸಿ ಕಂಪನಿ ಒಳಗೆ ಮ್ಯಾಕ್ಸ್ ಅಂತಿದೆ, ಅದರಂಗ ಕಾವೇರಿ ಒಳಗ 927 ಅಂತಿದೆ. ಸೊ ಬೇರೆ ಬೇರೆ ಕಂಪನಿಯವರು 600 ಮಂದಿ ರೈತರು ಇದನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಹತ್ತಿಗೆ ಹೆಚ್ಚಿನ ಸಾಂದ್ರತೆ ಒಳಗೆ ಬೆಳೆಯುವುದರಿಂದ ನಿಮಗ ಒಂದ ಸ್ಟೇಜ್ಗೆ ಅಂದ್ರೆ ಆ ತಳಿಗಳ ಗುಣಧರ್ಮನ ಹಂಗದವು. ನೀವು 2-3 ಸಲ ಬಿಡಿಸ್ತಿದ್ರಿ ಮೊದಲ. ಸೊ ಅದನ್ನೆಲ್ಲ ಬಂದ್ ಮಾಡಿ ಒಮ್ಮೆ ಮ್ಯಾಚುರಿಟಿ ಬರುವಂಗ ನೋಡ್ಕೊಳ್ಳೋದು. ಮಷಿನ್ ಹಾರ್ವೆಸ್ಟ್ ಮಾಡ್ಲಿಕ್ಕೆ ಇದೊಂದು ಅನುಕೂಲತೆ. ಮಷಿನ್ ನಮ್ಮಲ್ಲಿ ಬಂದಿಲ್ಲ. ಮಹಾರಾಷ್ಟ್ರ, ಪಂಜಾಬ್, ಹರಿಯಾಣದೊಳಗೆ ಈಗ ಸ್ಟಾರ್ಟ್ ಆಗಿದೆ. ಸೊ ಅದು ನಮ್ಮಲ್ಲಿ ಬಂದು ಯಾಕಂದ್ರೆ ಬಿತ್ತನೆ ಮಾಡುವ ಸದ್ಯಕ್ಕೆ ನ್ಯೂಮ್ಯಾಟಿಕ್ ಪ್ಲಾಂಟರ್ ಅಂತ ಅದಾವ. ಈ ನ್ಯೂಮ್ಯಾಟಿಕ್ ಪ್ಲಾಂಟರ್ ಇಂದ ನೀವು ಹತ್ತಿ ಬಿತ್ತಿದ್ದೆ ಆದ್ರೆ ಇದರೊಳಗೆ 3 ಯೋಜನೆ ಇದಾವೆ. ಒಂದು ಅಂತರ ಪ್ರೋಸೆಸ್ ಬೇಸಿಂಗ್ ಅಂತೇಳಿ ಗಿಡದಿಂದ ಗಿಡಕ್ಕೆ ಅಂತರ ಕಡಿಮೆ ಮಾಡೋದು. ನೀವು ಎಷ್ಟು ಅಂತರದಾಗ ಬೆಳಿತಿದ್ರಿ? 36 ಇಂಚ್ 3 ಫುಟ್ ಹಿಂಗ 3 ಚೌಕ ಮಾಡ್ತೀವಿ. ಈಗ ಅಷ್ಟೇ ಬೆಳೆಯಿಂದ ಪ್ರಾಬ್ಲಮ್ ಆಯ್ತು, ಏನು ಲೇಬರ್ ಪ್ರಾಬ್ಲಮ್. ಅದು ಲೇಬರ್ ಪ್ರಾಬ್ಲಮ್ ಮಿಷನ್ಸ್ ಬಂದ್ಬಿಟ್ಟು ಇದ್ರಾಗೂ ಮಿಷನ್ ಇಂಟ್ರೊಡ್ಯೂಸ್ ಮಾಡ್ಬೇಕಾದ್ರೆ ನಾವು ಮತ್ತೆ ಬೆಳೆಯಕ್ಕೆ ಚಾಲು ಮಾಡ್ಬೇಕು. ಅವಾಗ ಮಿಷನ್ ಬಂದಾವೆ. ಈಗ ನಮ್ಮ ಏರಿಯಾ ಇಲ್ಲಲ್ಲ ಅಷ್ಟು. ಒಂದು 5 ಎಕರೆಗೆ ಹೆಂಗೆ ಬರ್ತಾರೆ ಮಿಷನ್? ನಾವು ಆ ಏರಿಯಾ ಜಾಸ್ತಿ ಮಾಡ್ಬೇಕು. ಮಿಷನ್ಗೆ ಹೆಂಗೆ ಅದ ಹತ್ತಿರ ಹಾಕೋದು 3 ಫುಟ್ ಬೈ ಈ ಕಡೆ 15 ಸೆಂಟಿಮೀಟ್ರು, 31 ಫುಟು, ಅರ್ಧ ಫುಟು. ಈಗ ರಾಯಚೂರು ಕಡೆ ಎಲ್ಲ 45 ಸೆಂಟಿಮೀಟರ್ ಹೋಗ್ತಾರೆ. ಹಾಕ್ತಾರೆ 3 ಹಿಂಗೆ ನೀರು ಹಾಕ್ತಾರೆ. ಸ್ವಲ್ಪ ಭಾಗದಾಗ 15 ಅರ್ಧ ಫುಟಿಗೆ ಹಾಕ್ತಾರೆ. ಯಾದಗಿರಿಗೆಲ್ಲ ಅರ್ಧ ಫುಟಿಗೆ ಹಾಕ್ತಾರೆ. ಗೇಣಿಗೊಂದು ಹಾಕ್ತಾರೆ. ಅಂದ್ರೆ ಪ್ರಾಕ್ಟೀಸ್ ಮಾಡಿ ಅದಕ್ಕಾಗಿ ತಳಿಗಳು ಬೇರೆ. ಈಗ ಭಾಳ ಬಂದ್ರೆ ಪಿಕ್ಕಿಂಗ್ ಬೇರೆ ಬೇರೆ ಟೈಮಿಗೆ ಬರ್ತದೆ. ಒಂದು ಸರಿ ಕೀಳಕ್ಕೆ ಬರ್ತೈತೇನ್ರಿ, ಮೇಲೆ ನೀವು ಹೊಡಿತಿರ್ತ ಇದು ಹಾಕ್ತಿರ್ತಾವ, ಕೆಳಗೆ ಹೊಡಿತಿರ್ತೈತಿ. ಸೊ ನಮ್ಮ 3-4 ಮೆಣಸಿನ್ಕಾಯಿಗೆ ಇದಕ್ಕೆ 3-4 ಸರಿ ಬರ್ಬೇಕಾಗ್ತದೆ ನಾವು. ಅದಕ್ಕೆ ನಮ್ಗೆ ಲೇಬರ್ ಪ್ರಾಬ್ಲಮ್. ನಂತರ ಕಾಯಿಗೆ ಜಾಸ್ತಿ. ಸೊ 50 ದಿವಸದಿದ್ದಾಗ ನೀವು 2 ಎಕರೆಗೆ 2 ಮೋಹಕ ಬಲೆಗಳನ್ನು ಹಾಕ್ಬೇಕು. ಅದು 20 ದಿವಸಕ್ಕೆ ಅದು ಒಂದು ಇವ್ರು ಇರ್ತದೆ, ಆಕರ್ಷಕ ವಸ್ತು ಇರ್ತದೆ, ಮೋಹಕ ವಸ್ತು ಇರ್ತದೆ. ಅದು ಚೇಂಜ್ ಮಾಡ್ಬೇಕು 20 ದಿವಸ. ಸೊ ಅದಕ್ಕೆ ಏನಾಗ್ತದೆ, 3 ದಿವಸ ನೀವು ಅದನ್ನು ಸತತವಾಗಿ ನೋಡ್ಬೇಕು, ಸಮೀಕ್ಷೆ ಮಾಡ್ಬೇಕು. 6ರಿಂದ 8 ಪತಂಗಗಳು ಬಂದು ಇತ್ತು ಅಂದರೆ ನೆಕ್ಸ್ಟ್ ಬರುವ ವಾರ ಅಂದ್ರೆ ನೀವು ಒಂದು ಸಿಂಪರಣೆಯನ್ನು ತಗೋಬೇಕು. ಅದು ಏನು ಓವಿಸೈಡಲ್ ಮೊಟ್ಟೆನಾಶಕ, ಪ್ರೊಫೆನೋಫಾಸ್ ಆಗಲಿ, ಥೈರಾಯ್ಡಿಕಾರ್ಪ್ ಇದಾವೆ. ಅವು ಕೂಡ ಇದೇ ಥರನೂ ವರ್ಕ್ ಆಗುತ್ತೆ. ಮೋಹಕ ಬಲೆ ಹಂಗನೂ ವರ್ಕ್ ಆಗುತ್ತೆ. ಅದು 200 ಗಿಡಕ್ಕೆ ಹಚ್ಬೇಕು ಎಕರೆಗೆ. ಅಲ್ಲಲ್ಲಿ ಕಡ್ಲಿ ಕಾಳದಷ್ಟು ಪೇಸ್ಟ್ ನಂಗೆ ಇರ್ತದೆ, ಅದನ್ನ ಹಚ್ತಾ ಹೋಗ್ಬೇಕು. ಇದು ಮೋಹಕ ವಸ್ತು ನಂಗೆ ಮೋಹಕ ಬಲೆ ಹಂಗನೇ ಕೆಲಸ ಮಾಡ್ಬೇಕು. ಸೊ ಮುಂದಿನ ಅದರದ್ದು ಪ್ರಜನಿ ಇರ್ತದಲ್ಲ, ತಳಿ ಇರ್ತದಲ್ಲ, ಅದು ಕಡಿಮೆ. ಸೊ ನೆಕ್ಸ್ಟ್ ಅದಾದ ನಂತರ 100 ದಿವಸದಿದ್ದಾಗ ಬಾಧೆ ಕಂಡು ಬಂತಂದರೆ
ಅದರಲ್ಲಿ ಸ್ಪೈನೋಗ್ರಾಮು ಇಲ್ಲ ಸ್ಪೈನೋಸ್ಯಾಡ್ ಇಲ್ಲ ಇನ್ನೊಂದು ಸಂಯುಕ್ತ ಕೀಟನಾಶಕ ಇದೆ ಪ್ರೊಫೆನೋಫಾಸ್ ಪ್ಲಸ್ ಸೈಪರ್ಮೆಥ್ರಿನ್ 2 ml per liter. ಇದನ್ನ ಸ್ಪ್ರೇ ಮಾಡಿ ಕಂಟ್ರೋಲ್ ಹತೋಟಿಯನ್ನು ತಗೋಬಹುದು. ಆಮೇಲೆ 120 ದಿವಸದ ನಂತರ ಆದ್ರೂ ಕೂಡ ಯಾವ್ದಾದ್ರು ಪೈರಥ್ರೈಡ್ ಅಂತ ಹೇಳ್ತೀವಿ, ಇದು ಲ್ಯಾಂಬ್ಡಾ ಅದು ಸ್ಪ್ರೇ ಮಾಡ್ಬೋದು. ಬಟ್ ಇವೇನು ಪೈರಥ್ರೈಡ್ ಇದಾವಲ್ಲ 100 ದಿವಸದ ಮೊದಲು ತಗೋಬೇಡಿ, ಯಾಕಂದ್ರೆ ಅದು ಸಕಿಂಗ್ ಪೆಸ್ಟ್ ಜಾಸ್ತಿ ಆಗ್ತದೆ. ಅದಕ್ಕೆ ಅದನ್ನ 100 ದಿವಸದ ಮೊದಲು ನಾವು ಅಡ್ವೈಸ್ ಮಾಡಂಗಿಲ್ಲ, ಅದ್ರ ನಂತರ ನಾವು ಅಡ್ವೈಸ್ ಮಾಡ್ತೀವಿ. ಆಮ್ಯಾಗ ನೆಕ್ಸ್ಟ್ ಇನ್ನ ಎಲ್ಲ ನೀವು ಬೀಡು ತೆಗಿತಿರಲ್ಲ. ಅಲ್ರಿ ಮೇಡಮ್, ಇನ್ನೊಂದು ಮೇಡಮ್, ಪ್ಲಾನೋಪೆಕ್ಸ್ ಯಾವ ಟೈಮ್ನಾಗ ಯೂಸ್ ಮಾಡ್ಬೇಕು? ಪ್ಲಾನೋಪೆಕ್ಸ್ ರೀ. ಹ್ಞೂ ರೀ, ಹ್ಞೂ ಸರಿ. ಆಮ್ಯಾಗ ನೆಕ್ಸ್ಟ್ ಹೇಳಿ ಮಾಡಿಸಿದಂತಹ ಒಂದು ಮಣ್ಣು, ಡೀಪ್ ರೂಟೆಡ್ ಸಾಯಿಲ್ ಅಂತೀವಿ, ಅಂದ್ರೆ ಅತ್ಯಂತ ಆಳವಾದ ಗಾಢ ಕಪ್ಪು ಮಣ್ಣು, ಹತ್ತಿ ಬೆಳೆಗೆ ಹೇಳಿಸಿ ಮಾಡಿಸಿದಂತಹ ಒಂದು ಮಣ್ಣು. ಧಾರವಾಡ ಆಗಿರ್ಬೋದು, ಹಾವೇರಿ ಆಗಿರ್ಬೋದು, ನಮ್ಮ ಗದಗ ಭಾಗ ಆಗಿರ್ಬೋದು, ಅತಿ ಹೆಚ್ಚು ಬರ್ತಕ್ಕಂಥ ವಿಸ್ತೀರ್ಣ ಕ್ರಮೇಣವಾಗಿ ಸ್ವಲ್ಪ ಕಡಿಮೆ ಆಯಿತು. ಯಾಕಪ್ಪ ಅಂದ್ರೆ ಹುಳುಗಳ ಒಂದು ಕೀಟಗಳ ಬಾಧೆಯಿಂದ ಕಡಿಮೆ ಆಯಿತು. ಆ ತದನಂತರ ಬೀಟಿ ಬಂತು. ಬೀಟಿ ಬಂದಾಗಲೂ ಕೂಡ ಈಗಲೂ ಕೂಡ ಸಾಂಪ್ರದಾಯಿಕವಾಗಿ ಅಲ್ಲಲ್ಲಿ ಬೆಳೀತಾ ಇದ್ದಾರೆ. ಸ್ವಲ್ಪ ದಿನ ಇದು ಪಿಂಕ್ ಬೋಲ್ವರ್ಮ್ ಹಾವಳಿಯಿಂದಲೂ ಕೂಡ ಕಡಿಮೆ ಆಯಿತು. ನಾನಾ ಕಾರಣಗಳಿಂದ ಸ್ವಲ್ಪ ಇಲ್ಲಿ ಇದು ಜಾಸ್ತಿ ಏನಪ್ಪಾ, ಆಳುಗಳ ಜಾಸ್ತಿ ಬೇಕು, ಹತ್ತಿ ಬಿಡಿಸುವಂತ ಜಾಸ್ತಿ ಆಗುತ್ತೆ, ಕೂಲಿ ಆಳುಗಳು ಜಾಸ್ತಿ ಆಗುತ್ತೆ, ಖರ್ಚು ಜಾಸ್ತಿ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಕ್ರಮೇಣವಾಗಿ ಸತತವಾಗಿ ಸ್ವಲ್ಪ ಕಡಿಮೆ ಆಗ್ತಾ ಬಂತು.